ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಅಪೊಸ್ತಲರ ಕೃತ್ಯದಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 13 ಮತ್ತು 14ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ನೋಡ್ತೇವೆ, ಲುಸ್ತ್ರ ಎಂಬ ಪಟ್ಟಣಕ್ಕೆ ಇವತ್ತು ನಾವು ಪೌಲ ಬಾರ್ನಬರು ಬಂದು ಕರ್ತನ ಸೇವೆಯನ್ನು ಮಾಡಿ ಒಬ್ಬ ಹುಟ್ಟು ಕುಂಟನನ್ನು ಅವರು ಎದ್ದು ನಡೆಸುವಂತೆ ಆ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿರುವಂಥ ಜನರು, ಊರಿನವರೆಲ್ಲರೂ ನೋಡಿ ಬಹಳ ಆಶ್ಚರ್ಯಗೊಂಡವರಾಗಿ ಅಲ್ಲಿ ನಾವು ನೋಡ್ತೇವೆ. ಮಂದಿದ್ದಂಥ ದೇವರ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಿದುಕೊಂಡು ಜನರು ಗುಂಪುಗಳಿಗೆ ಅವರು ಕೂಗುತ್ತಾ ಅವರು ದೇವರ ಕುರಿತಾಗಿ ಅವರು ತಿಳಿಸಿದ್ದನ್ನು ಕೊಡ್ತೇವೆ. ಮಾಡಲ್ಪಟ್ಟಂಥ ಕಾರ್ಯಗಳನ್ನು ನೋಡಿ ಅಲ್ಲಿರುವಂಥ ಜನರೆಲ್ಲರೂ ಪೌಲ ಬಾರ್ನಬರ ನಿಮಿತ್ತ ಅವರಿಗೆ ಹೂಮಾಲೆಯನ್ನು ಹಾಕಿ ಅವರಿಗೆ ಅವರು ದೇವರ ಬಂದಿದ್ದಾರೆ, ದೇವರ ಆತ್ಮ ಅವರಲ್ಲಿದೆ, ದೈವತ್ವ ಬಂದಿದೆ ಎಂಬುದಾಗಿ ಅವರು ತಿಳಿದುಕೊಂಡು ಅವರಿಗೆ ಹೂಮಾಲೆ ಹಾಕಿ ಅಗಸಿಯ ಬಾಗಿಲಲ್ಲಿ ನಿಲ್ಲಿಸಿ ಹೋರಿಗಳನ್ನು ವಧಿಸಿ ನಾವು ಔತಣ ಮಾಡೋಣ ಎಂಬುದಾಗಿ ಅವರು ಬರುವುದನ್ನು ನೋಡಿ ಪೌಲ ಬಾರ್ನಬರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು, ಅಯ್ಯೋ ಜನರೇ, ನಾವು ಮನುಷ್ಯ ಮಾತ್ರದವರೇ, ಈಗೋ ಕರ್ತನಾದ ಯೇಸುವಿನ ಸಂದೇಶವನ್ನ ಮಹಿಮೆಯನ್ನು ಸಾರುವವರು ನಾವಾಗಿದ್ದೇವೆ, ಈಗೋ ನೀವು ದೇವರಿಗೆ ಅಡ್ಡ ಬಿದ್ದು ಆರಾಧಿಸುವರಾಗಿರಿ ಎಂಬುದಾಗಿ ಅವರು ಕಲಿಸಿಕೊಟ್ಟದನ್ನು ನಾವು ಕಾಣುವರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇವತ್ತು ಅನೇಕ ಸಾರಿ ಸೇವೆಗಳಿಗೆ ಹೋಗುವಾಗ, ಅನೇಕ ಸಾರಿ ದೇವರ ಕಾರ್ಯಗಳನ್ನು ಮಾಡುವಾಗ ಜನರೆಲ್ಲರೂ ದೇವರ ಸೇವಕರಲ್ಲಿದೆ, ಪ್ರವಾದಿಗಳಲ್ಲಿ ಕಾಣಲ್ಪಡುವಂಥ ಶಕ್ತಿಯನ್ನು ಕಂಡವರಾಗಿ ದೇವರಿಗೆ ಕೊಡುವಂಥ ಗೌರವಕ್ಕಿಂತಲೂ ಅತಿ ಭಯಂಕರವಾದಂಥ ಗೌರವವನ್ನು ಅವರಲ್ಲಿ ಕಾಣುವಾಗ ಆ ಗೌರವ ಸನ್ಮಾನಗಳಲ್ಲಿ ಅನೇಕ ಸೇವಕರುಗಳು ಇವತ್ತು ಅದರಲ್ಲೇ ಇದ್ದುಕೊಂಡು ಅನೇಕರನ್ನು ದಾರಿ ತಪ್ಪಿಸುವರಾಗಿದ್ದಾರೆ. ದೇವರಿಗೆ ಸಲ್ಲಬೇಕಾದ ಗೌರವವನ್ನು ದೇವರಿಗೆ ಸಲ್ಲಿಸುವುದಕ್ಕಾಗಿ ಸೂಚಿಸಿ ಕಲಿಸುವುದರ ಬದಲಾಗಿ ದೇವರಿಗಿಂತ ಹೆಚ್ಚಾಗಿ ತಮ್ಮನ್ನೇ ಗೌರವಿಸಿ, ತಮ್ಮನ್ನೇ ಆರಾಧಿಸಿ, ತಮ್ಮನ್ನೇ ಪೂಜಿಸಿ, ತಮ್ಮನ್ನೇ ಉನ್ನತಿಗೆ ನಡೆಸಿ, ತಾವು ಹೇಳಿದ ಹಾಗೆ ಆ ಕುಟುಂಬ ವ್ಯಕ್ತಿಗಳು ನಡೆದುಕೊಂಡು ಹೋಗುವಂತೆ ಅನೇಕ ರೀತಿಯ ವಿಭಜನೆಗಳಿಗೂ ಅನೇಕ ರೀತಿಯ ವಕ್ರ ಮಾರ್ಗಕ್ಕೂ ನಡೆಸಿ ಆತ್ಮಿಕತೆಯ ಓರೆಯತನವನ್ನು ನಡೆಯುವುದಕ್ಕಾಗಿ ಇವತ್ತು ನಡೆಸಲ್ಪಡುವಂಥ ಅನೇಕ ಕೆಟ್ಟ ಸೇವಕರುಗಳು, ಸುಳ್ಳು ಬೋಧಕರುಗಳು ಇವತ್ತು ಅಂತ್ಯಕಾಲದಲ್ಲಿ ಬರ್ತಾ ಇದ್ದಾರೆ. ಆದ್ದರಿಂದ ನಾವು ಬಹಳ ಎಚ್ಚರವುಳ್ಳವರಾಗಿರೋಣ. ಸಲ್ಲಬೇಕಾದ ಗೌರವ ಯೆಹೋವನಿಗೆ, ತಂದೆಯಾಗಿರುವ ದೇವರಿಗೆ ಮಾತ್ರವೇ. ನಾವು ಅದಕ್ಕೆ ಯೋಗ್ಯರಲ್ಲ. ಮನುಷ್ಯ ಮಾತ್ರದವರು ಯಾವುದಕ್ಕೆ ಯೋಗ್ಯ? ತಂದೆ ದೇವರು ಮಾತ್ರವೇ ಆರಾಧನೆಗೆ, ಗೌರವಕ್ಕೆ, ಮರ್ಯಾದೆಗೆ, ಘನತೆಗೆ, ಆಧಿಪತ್ಯಕ್ಕೆ ಆತನು ಮಾತ್ರವೇ ಯೋಗ್ಯನು ಆತನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ನಾವು ನೋಡ್ತೇವೆ, ಮೃತ್ಯು ಪಾತಾಳ ಲೋಕಗಳಲ್ಲಿ ಇರುವಂಥ ಎಲ್ಲರೂ ಆತನೊಬ್ಬನನ್ನೇ ಅಡ್ಡ ಬಿದ್ದು ಆತನನ್ನೇ ಆರಾಧಿಸುವವರಾಗಿರಬೇಕೆಂಬುದೇ ದೇವರ ವಾಕ್ಯವಾಗಲ್ಪಟ್ಟಿದೆ. ಆದ್ದರಿಂದ ಬಹಳ ಗಂಭೀರವುಳ್ಳವರಾಗಿ, ಉದ್ವೇಗವುಳ್ಳವರಾಗಿ ನಾವು ಯಾವುದನ್ನು, ಯಾರಿಗೂ, ಯಾವುದಕ್ಕೂ ನಾವು ದೇವರಿಗೆ ಮಾಡುವಂಥದ್ದನ್ನು ಇತರ ಕಾರ್ಯಗಳಿಗಾಗಿ ನಾವು ಮಾಡುವುದನ್ನು ನಮ್ಮ ಜೀವಿತದಲ್ಲಿ ನಾವು ನಿಲ್ಲಿಸುವವರಾಗಿರೋಣ. ಹಲ್ಲೆಲೂಯಾ.